ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವಾಗೂ ನಾನು ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ತಿದ್ದೆ. ಇವತ್ತು ವೆಕೇಷನ್ಗೆ ಹೋಗಿದ್ವಿ ಕೇರಳಾಗೆ. ಸೊ ಅದನ್ನು ತೋರಿಸೋಣ ಅಂತ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ನಾನು ವೀಡಿಯೋ ಮಾಡ್ಕೊಳ್ಳಲ್ಲ ಅಂತ. ಇದು ಅಕಸ್ಮಾತಾಗಿ ಪ್ಲ್ಯಾನ್ ಆಗಿ ವಿತಿನ್ ಡೇ ನಾವು ಪ್ಯಾಕ್ ಮಾಡ್ಕೊಂಡು ಹೋಗಿದ್ದು. ಸೊ ನಾನು ಹೋಗು ಇದನ್ನೆಲ್ಲ ಯಾರು ಮಾಡ್ತಾರೆ ನನ್ನ ಹಸ್ಬೆಂಡು ಮಾಡಿ ಚೆನ್ನಾಗಿದೆ, ಏನು ಸಕ್ಕತ್ತಾಗಿದೆ, ನಿನ್ನ ವ್ಯೂವರ್ಸಿಗೆ ತೋರಿಸು ಹಂಗೆ ಹಿಂಗೆ ಅಂತ ಲೈಕ್ ಹಿ ವಾಸ್ ಲೈಕ್ ಮೋಟಿವೇಟಿಂಗ್ ಮೀ. ಸೊ ಇದು ಎಂಟ್ರಿ ಆಗಿ ಸ್ವಲ್ಪ ಮುಂದೆನೇ ಹೋಗ್ಬಿಟ್ಟಿದ್ವಿ ಅಂದ್ಕೊಂಡೆ. ಆವಾಗ ನನಗೆ ಫ್ಲ್ಯಾಶಾಗಿ ಸ್ವಲ್ಪ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ. ಒಂದು ಇದು ಯಾವುದೋ ಊರಿಗೆ ಹೋಗಿದ್ದೀನಿ, ನಂಗೆ ಊರ ಹೆಸರು ಯಾಪನೇ ಇಲ್ಲ. ಬಟ್ ಅಲ್ಲೊಂದು ಬ್ಲ್ಯಾಕ್ ಸ್ಯಾಂಡ್ ಬೀಚ್ ನೋಡಿದ್ವಿ. ಸಕ್ಕತ್ತು ಲೆಸ್ ಕ್ರೌಡೆಡ್, ತುಂಬ ಚೆನ್ನಾಗಿತ್ತು. ಆಮೇಲೆ ಇದು ಟುಡೇ ಸ್ಟೇ ಆಗಿದ್ದು ಕಾಲದಲ್ಲಿ ಕಟ್ಟಿರೋದಂತೆ. ಆ್ಯಂಡ್ ಹೌದು ನಾವು ಒಳಗಡೆ ದಿಸ್ ಇಸ್ ಹೌ ಇಟ್ ಲುಕ್ಸ್. ದಿಸ್ ಸೋ ಗುಡ್. ಫುಲ್ ಆ್ಯಂಟಿಕ್ ಪೀಸ್. ಈ ಊರಲ್ಲಿ ಇದು ಒಂದೇನೆ ಈ ಥರ ಒಂದು ನಿಮಿಷ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋದು. ಆ್ಯಂಡ್ ಇದೆಲ್ಲ ನೋಡಿದ್ರೆ ನೀವು ನೋಡಿರ್ತೀರ. ಇದೆಲ್ಲ ನಾವು ಸ್ಟೋರ್ ಮಾಡ್ಕೊಬೋದು ಏನಾದ್ರೂ. ಎಸ್, ವಿ ಹ್ಯಾವ್ ಅ ಕ್ಯೂಟ್ ಲಿಟಲ್ ಕಬೋರ್ಡ್. ಅಲ್ಲಿ ಡ್ರಾಯರ್ಸ್ ಎಲ್ಲ ಇದೆ. ಅದು ನೋಡಿದ್ರೆ ಗೊತ್ತಾಗುತ್ತೆ ಸಖತ್ ಆ್ಯಂಟಿಕ್ ಆಗಿದೆ. ಇಡೀ ಊರಲ್ಲಿ ಇದು ಒಂದು ಆ್ಯಂಟಿಕ್ ಉಳ್ಕೊಂಡಿರೋದಂಥ ಬಿಲ್ಡಿಂಗು. ಸೊ ಇದು ಸಖತ್ ಪ್ರೈಸಿ ಅನಿಸ್ತು ನನಗೆ ಒನ್ ಡೇಗೆ. ಬಟ್ ಇಟ್ಸ್ ಆಲ್ ವರ್ತ್ ಇಟ್. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹಂಗೆ ನಂದು ಇವತ್ತಿಂದು OOTD ಈ ಡ್ರೆಸ್ ಬಂದು ನಾನು ಓನ್ಲಿಯಲ್ಲಿ ತುಂಬ ಹಿಂದೆ ತೊಗೊಂಡಿದ್ದೆ. ಆ್ಯಕ್ಚುಲಿ ನಾನು ಹಾಗೆ ಇಟ್ಬಿಟ್ಟಿದ್ದೀನಿ. ಸೊ ಸುಮ್ಮನೆ ನಾವೇನು ಅಷ್ಟು ದಿನ ಎಲ್ಲ ಕ್ಲಾತ್ಸ್ ಯೂಸ್ ಮಾಡಲ್ಲ ಅಂದ್ಕೊಂಡು ಸುಮ್ಮನೆ ಹಾಕ್ಕೊಂಬಂದೆ. ಬಟ್ ಇದನ್ನೇ ಹಾಕ್ಕೊಂಡಿದ್ದೀನಿ ಇವತ್ತು. ಚೆನ್ನಾಗಿ ಅನಿಸ್ತಿದೆ, ಚೆನ್ನಾಗೂ ಇದೆ. ಆಮೇಲೆ ಆ್ಯಂಡ್ ಕ್ರಾಕ್ಸ್ ಆ್ಯಂಡ್ ಮೈ ಟಾಮಿ ಹಿಲ್ಫಿಗರ್ ವಾಚ್ ಆ್ಯಂಡ್ ಮೈ ಗೆಸ್ಟ್ ಬ್ಯಾಗ್. ಐ ಶೋ ಮೈ ಬ್ಯಾಗ್ ಒನ್ಸಕ್ಕೆ. ನೀವು ನೋಡಿರ್ತೀರ. ದಿಸ್ ದ ಬ್ಯೂಟಿ. ಸಾರಿ, ಇದು ಮರ್ತೋಗ್ಬಿಡ್ತೀನಿ, ವೆಯ್ಟ್ ಮಾಡು. ಆ್ಯಂಡ್ ದಿಸ್ ಮೈ ಬ್ಯಾಗ್. ವೆಯ್ಟ್ ಆಗಿ ಆಯ್ತು. ನನ್ನ ಮಗ ಬಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಟೀ ಕಾಫಿಗಿರುತ್ತೆ. ನನ್ನ ಮಗಳು ಆಲ್ರೆಡಿ ಬ್ಯೂಟಿಫುಲ್ಲಾಗಿ ಕಾಫಿ ಮಾಡಿಟ್ಟಿದ್ದಾಳೆ. ಬಟ್ ವಾಟರ್ ಆ್ಯಂಡ್ ಆ್ಯಸ್ ಯೂಶ್ವಲ್. ಆ್ಯಂಡ್ ಇಲ್ಲೊಂದು ನೋಟ್ ಇದೆ. ಟೇಕ್ ಆರ್ ಕ್ಯಾರಿ ಎನಿಥಿಂಗ್ಸ್ ಪ್ರೊವೈಡೆಡ್ ಫಾರ್ ಯುವರ್ ಕಂಫರ್ಟ್, ಪ್ಲೀಸ್ ಡು ನಾಟ್ ಟೇಕ್. ಆ್ಯಂಡ್ ಕೆಟಲಲ್ಲಿ ವಾಟರ್ ಕಾಯಿಸಿ ಅಷ್ಟೇ. ಆಮೇಲೆ ಮಾಮೂಲಿ ವಿಂಡೋ ಇದೆಲ್ಲ ಕ್ಲೋಸ್ ಮಾಡಿ ಅಂತ. ಆ್ಯಂಡ್ ದಿಸ್ ನೈಸ್, ಚೆನ್ನಾಗಿದೆ ಮಡಿಕೆ ಬಾಟಲು. ಆ್ಯಂಡ್ ದಿಸ್ ಇಸ್ ಒನ್ ಮಿರರ್. ಯಾ, ಆ್ಯಂಡ್ ದಿಸ್ ಆ್ಯಂಟಿಕ್ ಸ್ಟೈಲಲ್ಲೇ ಇದೆ ಟಿ ವಿ ಸ್ಟ್ಯಾಂಡ್ ಸಹ. ನಿಂಗೆ ಇದೆಲ್ಲ ಅದೇ ಇಷ್ಟ ಹಾಕಿದ್ದು. ಇದು ಅಷ್ಟೇ ಚೆನ್ನಾಗಿದೆ. ಬಟ್ ಅವೆಲ್ಲ ಹಾಕ್ಬಿಟ್ಟಿದೆ. ಆ್ಯಂಡ್ ಇದೆಲ್ಲ ನೋಡ್ತಿರ್ಬೋದು. ಇದು ನಮ್ಮ ಮನೇಲಿ ಇತ್ತು ಊರಲ್ಲಿ. ನಾವು ಟಿ ವಿ ಇಡ್ತಿದ್ವಿ ಅದ್ರ ಮೇಲೆ, ನಮ್ಮ ತಾತ ಅಜ್ಜಿ ಮನೇಲಿ ಊರಲ್ಲಿ. ಸೊ ಇದು ನೋಡಿದ ತಕ್ಷಣ ನನಗೆ ಅನ್ನಿಸ್ತು ಇಟ್ಸ್ ಲೈಕ್ ಸೋ ಗುಡ್. ಸಕ್ಕತ್ತಾಗಿ ಅನ್ನಿಸ್ತು ನನಗೆ. ಚೆನ್ನಾಗಿದೆ ಒಂಥರ. ಆ್ಯಂಡ್ ಹಿಯರ್ ಹಳೆ ಕಾಲದ ಒಂದಿದೆ ಆ್ಯಂಟಿಕ್ದು ಸೋಫಾ, ಅದು ಚೆನ್ನಾಗಿ ಅನಿಸ್ತಿದೆ. ಆ್ಯಂಡ್ ಮಾಮೂಲಿ ಇದೊಂದು ಪುಟಾಣಿದು ನನ್ನ ಮಗ ಇಲ್ಲಿ ಸ್ನ್ಯಾಕ್ಸ್ ತಿಂತಾ ಇದ್ದ. ಸೊ ಇಲ್ಲಿ ಒಂದು ಚೇರ್ ಇದೆ. ಆ್ಯಂಡ್ ಬೆಡ್ ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿದೆ. ನೆಟ್ಟೆಲ್ಲ ಪ್ರೊವೈಡ್ ಮಾಡಿದ್ದಾರೆ, ನೈಸ್. ಆ್ಯಂಡ್ ಇದೊಂದು ಲ್ಯಾಟಿನ್ ಥರದ್ದು ಹಳೆ ಕಾಲದ್ದು, ಇದು ಚೆನ್ನಾಗಿ ಅನಿಸ್ತು. ಆ್ಯಂಡ್ ಇದೇ ಥರದ್ದೇ ಬೆಡ್ ಸೈಡ್ಗೆ ಎರಡು ಕಡೆನೂ ದ ಸಮ್ ಲ್ಯಾಟಿನ್ ಲೈಟ್ಸ್. ಸಕ್ಕತ್ತಾಗಿ ಅನಿಸ್ತು ನನಗೆ. ಆ್ಯಂಡ್ ಇದು ಅಪ್ಸೈಡ್ ನಾನು ಇನ್ನೂ ತೋರಿಸಿಲ್ಲ. ಐ ಶೋ ಯು ದಿಸ್ ಹೌ ಇಟ್ ಲುಕ್ಸ್. ಡಾನ್ ನೋಡಿ ಎಷ್ಟು ದೊಡ್ಡದು ಅಂದರೆ ಇಲ್ಲಿಂದ ಫುಲ್ ದೊಡ್ಡದು ಅನಿಸ್ತಿದೆ. ಸೊ ಎಸ್. ಆ್ಯಂಡ್ ಇಲ್ಲಿಂದ ಹೋದರೆ ಇಲ್ಲಿ ಒಂದು ಎಕ್ಸ್ಟ್ರಾ ಬೆಡ್ ಹಾಕಿದ್ರು ಅವರೇ. ಸೊ ಮಕ್ಳು ಆಟ ಆಡ್ಕೊತಾಯಿದ್ರು. ಇಲ್ಲೂ ನೀವೇನಾದರೂ ಸ್ನ್ಯಾಕ್ಸ್ ಅಥವಾ ಡ್ರಿಂಕ್ಸ್ ಏನಾದರೂ ಜ್ಯೂಸ್ ಗೀಸ್ ಏನೋ ಕುಡಿಬೋದು. ಸೂಪರ್ ಆಗಿದೆ. ಇಲ್ಲೂ ಈ ಲೈಟು ಕ್ಯೂಟ್ ಆಗಿದೆ. ಆ್ಯಂಡ್ ಅಂಚಿಂದಿದು ಲೈಕ್ ಸೋ ಗುಡ್. ಇದ ಬಂದರೆ ನಿಮಗೆ ಬೀಚ್ ಕಾಣಿಸುತ್ತೆ. ಇಂದ ಎಲ್ಲ ನೆಟ್ ಹಾಕಿಬಿಟ್ಟಿದ್ದಾರೆ. ಕ್ಯಾನ್ ಯು ಸಿ ದರ್? ಯಸ್, ನಾವು ವಿ ಸಾ ದಟ್ ಬ್ಯೂಟಿಫುಲ್ ಬೀಚ್. ಬೀಚ್ ಆಪೋಸಿಟೇ ಇರೋದು. ಸಕ್ಕದಾಗಿತ್ತು. ಎಷ್ಟು ದೂರ ನೋಡ್ತೀರಾ ಅಷ್ಟು ಬೀಚು. ಸಕ್ಕತ್ತಂದರೆ ಸಖತ್ ಇಷ್ಟ ಆಯಿತು ನನಗೆ. ವಾಸ್ ಲೈಕ್ ಸೋ ಗುಡ್. ಸಕ್ಕತ್ ಕ್ರೇಜಿ ಆಗಿತ್ತು. ಆ್ಯಂಡ್ ಅದಾದಮೇಲೆ ಬಾತ್ರೂಮ್ ಒಂದು ಹಾಗೆ ಇಟ್ಟಿದ್ದೆ.
ಐ ಶೋ ಯು ನಾವ್. ಟಾನ್ ಸಕ್ಕತ್ತಾಗಿದೆ ಇದು ರೂಮ್ಗಿಂತ ಬಾತ್ರೂಮೇ ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಲುಕ್ ಅಟ್ ಇಟ್, ಇಟ್ಸ್ ವೆರಿ ಬ್ಯೂಟಿಫುಲ್. ಸೂಪರಾಗಿ ಅನಿಸ್ತಿತ್ತು. ಲುಕ್, ಈ ಡಿಸೈನ್ ಎಲ್ಲ ಹತ್ತಿರದಿಂದ ನೋಡಿದೆ, ಎಲ್ಲ ಕೇರಳ ಅವ್ರದ್ದೇ. ನಂಗೆ ಚೆನ್ನಾಗಿ ಅನಿಸ್ತು. ಸೂಪರ್ ಅಂದರೆ ಸೂಪರಾಗಿದೆ. ಇಟ್ಸ್ ಲೈಕ್ ಸೋ 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 ಗುಡ್. ಫುಲ್ಲು ವಾಶ್ರೂಮೇ ಒಂದು ಪ್ಲಸ್ ಪಾಯಿಂಟ್ ಥರ ಅನಿಸ್ತು ನನಗೆ ಇಲ್ಲಿ. ಅಮೇಝಿಂಗ್ ಆಗಿದೆ. ಸಖತ್ ಕ್ಲಾಸಿ ಆಗಿದೆ. ಅಂದರೆ ಮಾಮೂಲಿ ಆ್ಯಂಟಿಕ್ ಸ್ಟೈಲಲ್ಲಿದೆ. ಸೂಪರ್ ಅಂದರೆ ಸೂಪರ್. ಐ ಜಸ್ಟ್ ಲವ್ ದಿಸ್ ಪಾರ್ಟ್. ಸಕ್ಕತ್ತಾಗಿದೆ. ಆ್ಯಂಡ್ ಇವ್ರದ್ದೇ ಲಾನ್ ಹೋಟೆಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಹಟ್ ರೆಸ್ಟೋರೆಂಟ್ ಎಲ್ಲನೂ ಇದೆ. ನೆನ್ನೆ ಹಟ್ ರೆಸ್ಟೋರೆಂಟ್ ಎಕ್ಸ್ಪ್ಲೋರ್ ಮಾಡಿ ಸೂಪರಾಗಿತ್ತು. ಆ್ಯಂಡ್ ಇವತ್ತು ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟ್ ತೊಗೊಂಡ್ವಿ. ಅದು ವಾಸ್ ಅಮೇಝಿಂಗ್. ಅದು ಕಾಂಪ್ಲಿಮೆಂಟ್ರಿ. ಆ್ಯಂಡ್ ಇವತ್ತಿಷ್ಟೇ ಅನ್ಕೊತೀನಿ. ನೋಡೋಣ ಇನ್ನೇನಾದರೂ ಇದ್ದರೆ ಐ ವಿಲ್ ಆ್ಯಡ್ ಟು ದಿಸ್ ವಿಡಿಯೋ. ಕಂಟಿನ್ಯೂಷನ್ ಮಾಡ್ತೀನಿ. ಓಕೆ, ದಿಸ್ ಹೌ ಇಟ್ ಲುಕ್ಸ್. ಸ್ಟೆಪ್ಸು ಅಷ್ಟೇ ಸೂಪರ್ ಆಗಿದೆ. ಲೈಕ್ ಫುಲ್ ಆ್ಯಂಟಿಕ್ ಬಿಲ್ಡಿಂಗ್ ಗೈಸ್ ಇದು. ಫುಲ್ ಆ್ಯಂಟಿಕ್. ಈ ಸೈಡ್ ಹೋದೆಲ್ಲ ರೆಸ್ಟೋರೆಂಟ್ ಇದೆ. ಐ ಶೋ ಯು. This is how it looks. You can see that lawn services ಎಲ್ಲ ಇದೆ. ನೆನ್ನೆ ತೊಗೊಂಡ್ವಿ. ಇವತ್ತು ಮಾರ್ನಿಂಗ್ಗೆ ಮಳೆ ಬರ್ತಾಯಿದೆ. ದಿಸ್ ಇಸ್ ಲಾನ್ ಸರ್ವಿಸ್. ಫುಲ್ ಸಖತ್ತಾಗಿ ಬಿಟ್ಟಿದ್ದು ಪಾಪ. ಮಳೆ ಬಂದರೆ ಎಲ್ಲ ಎತ್ತಿಟ್ಬಿಟ್ಟಿದ್ದಾರೆ. Yes, that's it. ಹೋಗ್ಬೇಕಾದ್ರೆ ಬೀಚ್ ನೋಡ್ಕೊಂಡೇ ಹೋಗ್ತಿದ್ವಿ. ಇವತ್ತು ಸ್ವಲ್ಪ ಮಳೆ ಬಂತು. ನಿನ್ನೆ ಇದ್ದಾಗ ಮಳೆ ಏನೂ ಇರಲಿಲ್ಲ. ಮಕ್ಕಳೆಲ್ಲ ಫುಲ್ ಆಟ ಆಡಿ ಎಂಜಾಯ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಇದು ಹೆಸರು ನನಗೆ ಜ್ಞಾಪನನೇ ಆಗ್ತಿಲ್ಲ. ಮೇ ಬಿ ಜ್ಞಾಪನ ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೀನಿ ಇಲ್ಲ ಅಂದರೆ. ಬಟ್ ಡಿಫ್ರೆಂಟ್ ಹೆಸರು. ನಾನು ಫಸ್ಟ್ ಟೈಮ್ ಇಲ್ಲಿ ಹೋಗಿದ್ದು. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಕೇರಳದಲ್ಲಿ ಇನ್ನೇನು ಸ್ಪೆಷಲ್ ಅಂದರೆ ಈ ಮನೆಗಳು. ಸೀರಿಯಸ್ಲಿ ನಾವೆಲ್ಲ ಒಂಥರ ನಾರ್ಮಲ್ ಸಪ್ಪೆ ಫ್ಲ್ಯಾಟ್ಗಳಲ್ಲಿ ಇರ್ತೀವಿ. ಅಂದರೆ ಯೂಶ್ವಲಿ ಬೇರೆ ಊರುಗಳೆಲ್ಲ ಅಂತ ಒಳಗಡೆ ಎಲ್ಲ ತುಂಬ ಚೆನ್ನಾಗಿರ್ತಾ ಇಲ್ಲ ಈಗಿನ ಟೆಕ್ನಾಲಜಿಗೆ ತಕ್ಕಂಗೆ. ಬಟ್ ಇಲ್ಲೆಲ್ಲ ಹೆಂಗಿದೆ ಅಂದರೆ ಮನೆ ಆಚೆಯಿಂದ ನೋಡಿದ್ರೇ ಆ ವೈಬ್ಸ್. ಇಟ್ಸ್ ನಾಟ್ ಓನ್ಲಿ ಹೋಮ್, ಇಟ್ಸ್ ಹೌಸ್ ಲೈಕ್ ದ್ಯಾಟ್. ಅಂದರೆ ಮನೆ ಎಲ್ಲ ಒಳ್ಳೆ ದೇವಸ್ಥಾನ ಥರ ಅನಿಸ್ತಿರುತ್ತೆ. ಸಕ್ಕದಾಗಿತ್ತು. ಕೆಲವೊಂದು ತಗೊಳ್ಳೋಣ ವೀಡಿಯೋ ಅಂದ್ಕೊಂಡು ಮರೆತು ಹೋಗ್ಬಿಟ್ಟು ನಾನು ಮಿಸ್ ಮಾಡ್ಕೊಂಡು ಬಿಡ್ತಿದ್ದೆ. ಆಮೇಲೆ ಅಂದ್ಕೊಂಡು ಒಂದು 2-3 ಹೌಸ್ ಆದರೂ ಆ್ಯಡ್ ಮಾಡೋಣ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆಮೇಲೆ ಈ ಬೀಚ್ದು ಅಥವಾ ಇದ್ಯಾವುದು ವಾಟರ್ ಅದೇ ಬೀಚ್ ಅಂದ್ಕೊತೀನಿ. ಸೊ ಅದು ಒಳ್ಳೆ ಮ್ಯಾಂಗ್ರೋವ್ ಫಾರೆಸ್ಟ್ ಥರ ಫೀಲ್ ಆಗ್ತಿತ್ತು. ಸೊ ನೋಡಿ ಮನೆಗಳು ಹಿಂಗಿದೆ. ಇವ್ರದ್ದೆಲ್ಲ ಒಳ್ಳೆ ದೊಡ್ಡ ಪ್ಯಾಲೇಸ್ ಥರ ಅನಿಸುತ್ತೆ. ಒಳ್ಳೆ ಪುಟಾಣಿ ಮಿನಿ ಪ್ಯಾಲೇಸ್ಗಳು. ಇದ್ರದ್ದು ಇನ್ನೂ ಸಾಕಷ್ಟಿತ್ತು. ನನಗೆ ಬರೀ ಇಷ್ಟೇ ನಾನು ಆ್ಯಡ್ ಮಾಡೋಕ್ಕಾಗಿದ್ದು. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಲೈಕ್ ಅವ್ರದ್ದು ಸಂಸ್ಕೃತಿ ಎಲ್ಲ ಒಂಥರ ಡಿಫ್ರೆಂಟ್ ಆ್ಯಂಡ್ ಸಕ್ಕತ್ತಾಗಿತ್ತು. ಆ್ಯಂಡ್ ಟು ಬಿ ಕಂಟಿನ್ಯೂಡ್.